ಹಾಯ್ ಗಾಯ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿದ್ರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಫ್ರೆಂಡ್ ಮದುವೆಗೆ ಹೋಗಿದ್ದನ್ನ ವ್ಲಾಗ್ನ ಶೇರ್ ಮಾಡ್ಕೊಳ್ತೀನಿ. ಅವಳದು ನನ್ನ ಬೆಸ್ಟ್ ಫ್ರೆಂಡ್ ಮದುವೆ ಅದು. ಅಲ್ಲಿ ಹೋಗಿದ್ದನ್ನ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಇನ್ನೊಂದು ಅಪ್ಡೇಟ್ ಕೊಡಬೇಕಿತ್ತು. ಲಾಸ್ಟ್ ವ್ಲಾಗಲ್ಲಿ ನನಗೆ ಆ ಬ್ಯಾಗ್ ಬಗ್ಗೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು, ಲಿಂಕ್ ಇದ್ರೆ ಕೊಡಿ ಅಂತ. ಸೊ ಈಗ ನಾನು ತೊಗೋಬೇಕಾದ್ರೆ ಅದು ಅರೌಂಡ್ 3.5K ಸಮಥಿಂಗ್ ಆಗಿತ್ತು. ಈಗ ಅದು ಆಫರ್ ಇದೆ ಆಯಿತಾ. ಬಿಗ್ ಬೋಲ್ಡ್ ಸೇಲ್ ಅಂತ ಅಜಿಯೋದಲ್ಲಿ ನಡೀತಾ ಇದೆ. ಅದಕ್ಕೆ ಅಂತ ಅಲ್ಲ, ಎಲ್ಲದಕ್ಕೂ ನಡೀತಾ ಇದೆ. ಅದು ಬಿಟ್ಟು ಅಂದರೆ ಯಾವುದು ಸೈಜಸ್ ಇಲ್ಲ ಆಯಿತಾ. ಡ್ರೆಸ್ಸಸ್ಸಿಂದ ಯಾವುದು ಸೈಜಸ್ ಇಲ್ಲ, ಏನೂ ಸರಿ ಇಲ್ಲ. ಬಟ್ ಇನ್ನೊಂದು ಏನಂತ ಅಂದರೆ, ನಿನ್ನೆ ಇವತ್ತು ನಾಳೆ ಮೇ ಬಿ ಇರ್ಬೋದು, ನಾಳೆನೂ ಇರುತ್ತೆ, ವೀಕೆಂಡ್ ಅಲ್ವಾ. ಸೊ ನಾಳೆನೂ ಇದ್ದೇ ಇರುತ್ತೆ. ಟ್ರೆಂಡ್ಸಲ್ಲಿ ನಾನು ಹೇಳ್ತಾ ಇದ್ದು ಡೈರೆಕ್ಟ್ ಶಾಪಿಂಗ್, ಡೈರೆಕ್ಟಾಗಿ ಹೋಗಿ ನೀವು ಶಾಪ್ ಮಾಡಬೇಕಂದ್ರೆ ನಿಮ್ಮ ಊರುಗಳಲ್ಲಿ ಎಲ್ಲ ಕಡೆ ಟ್ರೆಂಡ್ಸ್ ಇರುತ್ತೆ ಅಲ್ವಾ. ಸೊ ಟ್ರೆಂಡ್ಸಿಗೆ ಹೋಗಿ ಡೈರೆಕ್ಟ್ ಶಾಪ್ ಮಾಡಿ ಅರೌಂಡ್ ನಿಮಗೆ 7,000 ಶಾಪಿಂಗ್ ಮಾಡಬೇಕು ನೀವು. ಟೋಟಲ್ ಅಂದರೆ ಬಿಲ್ ಹಾಕೋದು 7,000 ಅಷ್ಟು ನೀವು ಶಾಪಿಂಗ್ ಮಾಡಬೇಕು. ಬಟ್ ನೀವು ಅಲ್ಲಿ ಪೇ ಮಾಡಬೇಕಾಗಿರೋದು ಜಸ್ಟ್ 3,500 ರುಪೀಸ್ ಅಷ್ಟೇ. ಇನ್ನು 3,500 ರುಪೀಸ್ ಬಟ್ಟೆ ನಿಮಗೆ ಕಂಪ್ಲೀಟ್ಲಿ ಫ್ರೀ ಆಯಿತಾ. ಸೊ 7,000 ಆಗೋಷ್ಟು ಬಟ್ಟೆನ ಶಾಪ್ ಮಾಡಿ, ಬಟ್ ಪೇ ಮಾತ್ರ 3,500 ಮಾಡೋದು. ಸೊ ಒಳ್ಳೆ ಆಫರು. ನಾನು ದೀಪನು ಹೋಗಿ ಮೊನ್ನೆ ಹೋಗಿ ತೊಗೊಂಡು ಬಂದ್ವಿ. ನನಗೆ ಇದು ಗೊತ್ತಾಗಿದ್ದು ನೆನ್ನೆ. ಸೊ ನಾಳೆನೂ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಒಂದ್ಸಲಿ ಹೋಗಿ ಬನ್ನಿ, ಎಲ್ಲ ಇದರಲ್ಲೂ ಇರುತ್ತೆ. ಅವ್ರದ್ದು ಅಫಿಷಿಯಲ್ ವೆಬ್ಸೈಟು ಇದರಲ್ಲಿದೆ, ಇನ್ಸ್ಟಾಗ್ರಾಮಲ್ಲಿ. ನೀವು ಅದನ್ನು ಫಾಲೋ ಮಾಡ್ತಿದ್ರೆ ಟ್ರೆಂಡ್ಸಲ್ಲಿ ಏನೋ ಆಫರ್ ಕೊಟ್ಟರು ಅದನ್ನು ಅವ್ರು ಹಾಕ್ತಾ ಇರ್ತಾರೆ. ನಾನು ಹಾಗೆ ನೋಡಿ ಹೋಗಿ ತೊಗೊಂಡು ಬಂದಿದ್ದು. ನಿಮ್ಮ ನಿಯರ್ ಬೈ ಟ್ರೆಂಡ್ ಸ್ಟೋರ್ ಇರ್ತಾರಲ್ಲ, ಒಂದ್ಸಲಿ ಕಾಲ್ ಮಾಡಿ, ಗೂಗಲಲ್ಲಿ ಸರ್ಚ್ ಮಾಡಿ, ಟ್ರೆಂಡ್ಸ್ದು ನಂಬರ್ ಸಿಗುತ್ತೆ ನಿಮಗೆ. ಕಾಲ್ ಮಾಡಿ ಈ ಥರ ಆಫರ್ ಇದೆಯಾ ಅಂತ. ಸೊ ಇತ್ತು ಅಂದರೆ ಹೋಗಿ ತೊಗೊಳ್ಳಿ. ಒಳ್ಳೆ ಡೀಲ್ ಮಾತ್ರ. ನನಗಂತೂ ಒಂದು 20 ಜೊತೆ ಸಿಕ್ತು. ನಾನು ದೀಪಕ್ಕೆ ತೊಗೊಂಡ್ವಿ, ಪಾಪಕ್ಕೆ ತೊಗೊಂಡ್ವಿ, ನನಗೆ ದೀಪಗೆ ಎಲ್ಲರಿಗೂ ಸೇರಿಸಿ 7,000 ರೂಪಾಯಿಗೆ ಎಷ್ಟು ನಮಗೆ ಬಟ್ಟೆ. ಅದು 7,000 ರೂಪಾಯಿಗೆ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ಇತ್ತು. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. 499, 599ಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಸೊ ಈ ಥರ ತುಂಬ ಆ್ಯಡ್ ಮಾಡಿಕೊಂಡು ನಾವು ಪೇ ಮಾಡಿದೆ. ಒಂದು 20 ಜೊತೆ ಬಟ್ಟೆಗೆ ಪೇ ಮಾಡಿದೆ ನಾವು 3,500. ಸೊ ಈ ಥರ ಮಾಡ್ಕೊಳ್ಳಿ. ಎಲ್ಲರೂ ಟ್ರಿಪ್ಪಿಗೆ ಹೋಗಬೇಕು ಏನಾದ್ರು ಇತ್ತು, ಆಫೀಸ್ ವೇರು ಎಲ್ಲ ಚೆನ್ನಾಗಿದೆ, ಹೋಗಿ ಮಾಡ್ಕೊಂಬನ್ನಿ. ಹಂಗೆ ಯಾಕಂದರೆ ಯಾವಾಗಲೂ ಹೇಳ್ತೀರಾ ಈ ಥರ ಆಫರ್ಸ್ ಇದ್ದಾಗ ನೀವು ಮುಂಚೆ ಹೇಳಲ್ಲ ನಮಗೆ ಅಂತ. ಸೊ ನನಗೆ ಲಾಸ್ಟ್ ಡೇ ಹಂಗೆ ಗೊತ್ತಾಗಿರುತ್ತೆ, ಬಟ್ ಇವತ್ತು ಬೇಗ ಗೊತ್ತಾಗಿದೆ. ನನ್ನ ವ್ಲಾಗ್ ನೋಡಿ ನೀವು ಇವತ್ತು ಸಂಜೆನೇ ಹೋಗಿ ತೊಗೊಂಡ್ರೆ ಬೆಸ್ಟು. ಯಾಕೆ ಅಂತ ಅಂದರೆ ನಾಳೆನೇ ಲಾಸ್ಟ್ ಅನಿಸುತ್ತೆ. ಒಂದ್ಸಲ ವಿಚಾರಿಸ್ಕೊಂಡು ತೊಗೊಳ್ಳಿ. ಟ್ರೆಂಡ್ಸಲ್ಲಿ ಆಫರ್ ಇದೆ, ಓಕೆನಾ. ಆಮೇಲೆ ಆಜಿಯೋದಲ್ಲೂ ಅಷ್ಟೇ ಬಿಗ್ ಬೋಲ್ಡ್ ಸೇಲ್ ನಡೀತಾ ಇದೆ. ಇನ್ನು ನಾಳೆ ತನಕ ಇರುತ್ತೆ ಅನಿಸುತ್ತೆ. ಸೊ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗಿದೆ ಈ ಸಲ. ತುಂಬ 80%, 90% ತನಕ ಆಫರ್ ಕೊಟ್ಟಿದ್ದಾರೆ. ಈ 2,000 ರುಪೀಸ್ ಬಟ್ಟೆಗಳೆಲ್ಲ ಅರೌಂಡ್ 600, 500ಗೆ. ಆಮೇಲೆ 799 ಇರೋದೆಲ್ಲ ಬರೀ 180, 280 ಆ ಥರ ಕೊಟ್ಬಿಟ್ಟು ಫುಲ್ಲು ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ. ನನಗೆ ಒಂದು ಸಿಕ್ಕಿಲ್ಲ. ಚೆನ್ನಾಗಿದ್ರೆ ಸೈಜ್ ಇಲ್ಲ, ಸೈಜ್ ಇದ್ರೆ ಚೆನ್ನಾಗಿಲ್ಲ. ಆಮೇಲೆ ಎಲ್ಲಾದರೂ ಇದ್ರೆ ನಮ್ಮ ಅಡ್ರೆಸ್ಸಿಗೆ ಡೆಲಿವರಿ ಮಾಡಲ್ಲ ಅಂತ ಬರ್ತಿದೆ. ಇನ್ನೊಂದು ಏನೇನೋ ಆಪ್ಷನ್ಸ್ ಇಲ್ಲ. ಅದಕ್ಕೆ ನಾನು ಸಿಕ್ಕಿದ್ದು ಮಾಡಿದ್ದು 1 ವಾರ ಆದರೂ ಏನೂ ಪ್ರೋಗ್ರೆಸ್ ಇಲ್ಲ. ಜಸ್ಟ್ ಅದು ಕನ್ಫರ್ಮ್ಡ್ ಅಂತ ಬಂದಿದೆ ಅಷ್ಟೇ, ಆರ್ಡರ್ ಕನ್ಫರ್ಮ್ ಆಗಿದೆ ಅಷ್ಟೇ. ಅದೇನೋ ಪ್ಯಾಕ್ ಆಗಿದೆ, ಶಿಫ್ಟ್ ಆಗಿದೆ ಆ ಥರ ಏನೂ ಬರ್ತಾ ಇಲ್ಲ. ಆ ಥರ ಬಂದಿಲ್ಲ ಅಂದರೆ ಅಂಡರ್ಸ್ಟುಡ್, ಅದು ಅವರೇ ಕ್ಯಾನ್ಸಲ್ ಮಾಡ್ತಾರೆ. ವಾಲಂಟಿಯರಾಗಿ ಅವರೇ ಕ್ಯಾನ್ಸಲ್ ಮಾಡ್ಬಿಟ್ಟು ನಮಗೆ ಮೆಸೇಜ್ ಕಳಿಸ್ತಾರೆ, ಸಾರಿ ಅದು ತುಂಬ ಆರ್ಡರ್ ಇರೋದ್ರಿಂದ ನಿಮಗೆ ಸಿಗಲಿಲ್ಲ, ಅದು ನಾವು ಅದ್ರ ಬದಲಾಗಿ ನಿಮಗೆ ಏನೋ ಡಿಸ್ಕೌಂಟ್ ಕೋಡ್ ಕೊಡ್ತೀವಿ, ಇದನ್ನು ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಆರ್ಡರ್ಗೆ ಯೂಸ್ ಮಾಡ್ಕೊಳ್ಳಿ ಅಂತ ಮೆಸೇಜ್ ಬರುತ್ತೆ ನಮಗೆ. ಸೊ ಆ ಥರ. ಅದಕ್ಕೆ ನಾನು ಏನೋ ಅಷ್ಟೊಂದು ಶಾಪ್ ಮಾಡೋಕ್ಕೆ ಹೋಗಿಲ್ಲ. ನೋಡೋಣ, ಅದೇನಾದ್ರು ಬಂದರೆ ನಾನು ನಿಮಗೆ ವ್ಲಾಗಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಆಯಿತಾ. ಸೊ ಅಷ್ಟೇ ಗೈಸ್, ಬನ್ನಿ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಒಂದ್ಸಲಿ ಹೋಗಿ ಟ್ರೆಂಡ್ಸ್ಗೆ ವಿಚಾರಿಸ್ಕೊಳ್ಳಿ ಆಯಿತಾ. ಬಾಯ್ ಅಲ್ಲ, ಸಾರಿ, ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಈಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಗಿಫ್ಟ್ನ ಪ್ಯಾಕ್ ಮಾಡಿಸ್ಕೊಂಡು ನನ್ನ ಫ್ರೆಂಡ್ ಮದುವೆಗೆ ಹೋಗ್ತಾಯಿದ್ವಿ. ಆ್ಯಕ್ಚುಲಿ ಮದುವೆ ಅಲ್ಲ, ಹಳದಿ ಫಂಕ್ಷನಿಗೆ ಹೋಗ್ತಿದ್ದೀವಿ. ಅವಳದು ಇವತ್ತು ಹಳದಿ ಸಂಗೀತ ಆ ಥರ ಇಟ್ಕೊಂಡಿದ್ಲು. ಇಲ್ಲೇ ನಮ್ಮನೆ ಹತ್ರ ತುಂಬ ನಿಯರ್ ನಮ್ಮನೆ ಇದು. ಒಂದು ಲೈಟ್ ಕ್ಲಬ್ ಅಂತ ಇದೆ, ಅಲ್ಲಿ ಇವೆಂಟ್ನ ಇಟ್ಕೊಂಡಿದ್ರು. ಅದಕ್ಕೆ ನಾನು ನನ್ನ ಫ್ರೆಂಡ್ ಹೋಗಿದ್ವಿ. ಇವಳು ಬಂದು ನನಗೆ ಚೈಲ್ಡ್ಹುಡ್ ಫ್ರೆಂಡು, 3rd ಸ್ಟ್ಯಾಂಡರ್ಡ್ ಫ್ರೆಂಡು. ನಾವು 3rdinದ ಆಲ್ಮೋಸ್ಟು 7th ತನಕ ಒಟ್ಟಿಗೆ ಹೋದ್ವಿ. ಆಮೇಲೆ ಅವಳು 8th ಚೇಂಜ್ ಮಾಡಿದ್ಲು.
ನಾವು 3 ಜನ ಅವಾಗ ಹೆಂಗಿದ್ವೋ ಇನ್ನೂ ಜಾಸ್ತಿ ಕ್ಲೋಸ್ ಆಗಿದ್ದೀವಿ ಇವಾಗ ಅಂತಲೇ ಹೇಳ್ಬೋದು. ಬಟ್ ಬೇರೆ ಬೇರೆ ಕಡೆ ಹೋದ್ರೂ ಆ ಬಾಂಡಿಂಗ್ ಹಾಗೆ ಇದೆ ನಮ್ಮ ಮಧ್ಯ. ಅದಕ್ಕೆ ಗಿಫ್ಟು ಇವತ್ತೇ ಕೊಡೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಮದುವೆ ಸ್ವಲ್ಪ ತುಂಬಾ ಗ್ರ್ಯಾಂಡಾಗಿ ಆಗ್ತಾಯಿದೆ. ಸೊ ಅದಕ್ಕೆ ನಾವೇನು ಅಂದ್ಕೊಂಡ್ವಿ, ಅಲ್ಲಿ ಕೊಟ್ಟರೆ ತುಂಬ ಗಜಿಬಿಜಿ ಇರುತ್ತೆ. ಆಮೇಲೆ ಅವಳು ಮದುವೆ ಮುಗಿಸ್ಕೊಂಡು ಡೈರೆಕ್ಟ್ ಗಂಡನ ಮನೆಗೆ ಹೋಗ್ತಾಳೆ. ಅಲ್ಲಿ ಗಿಫ್ಟು ಅಷ್ಟೊಂದು ಗಿಫ್ಟ್ ಬಂದಿರುತ್ತೆ, ಅದ್ರಲ್ಲಿ ನಮ್ಮದು ಅಂತ ಹುಡಿಕೊಂಡು ಅವಳು ತೊಗೊಂಡು ಹೋಗೋಕ್ಕಾಗಲ್ಲ, ಮತ್ತು ಮಿಸ್ಪ್ಲೇಸ್ ಆಗುತ್ತೆ. ಇದೆಲ್ಲ ಬೇಡ ಅಂತಲೇ ನಾವೇನು ಅಂದ್ಕೊಂಡ್ವಿ, ಅವಳು ಇವತ್ತು ಫ್ರೀ ಇರ್ತಾಳೆ, ಆರಾಮಾಗಿ ಕೊಟ್ಟು ಅವಳ ಜೊತೆ ಆರಾಮಾಗಿ ಮಾತಾಡ್ಕೊಂಡು ಬರ್ಬೋದು ಅಂತ ನಾವು ಹಳದಿ ದಿವಸನೇ ಅವಳಿಗೆ ಕೊಟ್ಬಿಟ್ವಿ ಈ ಗಿಫ್ಟನ್ನ. ನಾನಿಲ್ಲಿ ಶರಾರ ಅಂತ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಪ್ಲಾಜೋ ಪ್ಯಾಂಟ್ ಥರ ಬರುತ್ತೆ, ಹಾಗೆ ಚಾಕರ್ ದುಪಟ್ಟ ಬರುತ್ತೆ ಈ ಥರದ್ದು. ನಾನು ನಿಮಗೆ ತೋರಿಸಿದೆ ಅನಿಸುತ್ತೆ ಒಂದು ವ್ಲಾಗಲ್ಲಿ, ಅದನ್ನು ಹಾಕ್ಕೊಂಡಿದ್ದೆ. ಇದು ಅವಳ ಮದುವೆಗೆ ಅಂತಲೇ ನಾನು ತೊಗೊಂಡಿದ್ದೆ. ಆನ್ಲೈನ್ ಶಾಪಿಂಗ್ ಅಲ್ಲ, ಅದು ಡೈರೆಕ್ಟ್ ಇಲ್ಲೇ ಗಾಂಧಿ ಬಜಾರಿಗೆ ಹೋಗಿ ಅರ್ಜೆಂಟಾಗಿ ತೊಗೊಂಬಂದು ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದೆ. ಅಂದರೆ ಸ್ವಲ್ಪ ಆಲ್ಟರ್ ಮಾಡಿಸ್ಕೋಬೇಕಿತ್ತು. ನಾನು ಸ್ವಲ್ಪ ಕುಳ್ಳುಕ್ಕಿರೋದ್ರಿಂದ ಪ್ಯಾಂಟ್ ತುಂಬಾ ಉದ್ದ ಆಗ್ತಾಯಿತ್ತು. ನಂಗೆ ಹೀಲ್ಸ್ ಹಾಕ್ಕೊಳ್ಳೋಕ್ಕೆ ಅಷ್ಟು ಕಂಫರ್ಟಬಲ್ ಇಲ್ಲ. ನಾನು ಇವಾಗಿಂದ ಅಲ್ಲ, ಚಿಕ್ಕವಳಿಂದ ನಾನು ಹೀಲ್ಸ್ ಹಾಕಲ್ಲ, ಯಾಕಂದರೆ ನನ್ನ ಕಾಲಿಗೆ ಸೂಟ್ ಆಗೋಲ್ಲ ಅದು. ಅದಕ್ಕೋಸ್ಕರ ನಾನು ಹೀಲ್ಸೇ ಹಾಕಲ್ಲ. ಕಟ್ ಮಾಡಿಸ್ಲೇಬೇಕಿತ್ತು, ಅದನ್ನೆಲ್ಲ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಂಡಿದ್ದೆ. ನೆಕ್ಸ್ಟ್ ಡೇ ರಿಸೆಪ್ಷನ್ ಇತ್ತು, ಸರ್ಜಿ ಕನ್ವೆನ್ಷನ್ ಹಾಲಲ್ಲಿತ್ತು. ನಾನು ಫಸ್ಟ್ ಟೈಮ್ ಬರ್ತಿರೋದು ಈ ಹಾಲಿಗೆ. ನಮ್ಮ ಶಿವಮೊಗ್ಗದಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಹಾಲ್ ಅಂದರೆ ಸರ್ಜಿನೇ. ಇದು ಸ್ವಲ್ಪ ಸಿಟಿಯಿಂದ ದೂರನೂ ಇದೆ ಆಯಿತಾ. ಯಾವುದಾದ್ರೂ ಒಂದು 2 ಮದುವೆ ಇದ್ದಾಗ ಕರೆದಿದ್ರು, ತುಂಬ ದೂರ ಇದೆ, ಬರೋಕ್ಕಾಗಲ್ಲ ಆಟೋದಲ್ಲೆಲ್ಲ ಅಂತ ನಾನು ಬಂದೇ ಇರಲಿಲ್ಲ ಎಷ್ಟೊಂದು ಸಲ. ಬಟ್ ಕೀರ್ತಿ ಮದುವೆಗೆ ಬರಲೇಬೇಕಿತ್ತು. ಆಮೇಲೆ ಅವಳು ನೈಟ್ ರಿಸೆಪ್ಷನ್ನು ಸಂಡೇ ಇತ್ತು ಅನಿಸುತ್ತೆ, ಎಲ್ಲರೂ ಮನೆಯಲ್ಲೇ ಇದ್ವಲ್ಲ, ಅದಕ್ಕೆ ಕಾರಲ್ಲಿ ಬಂದಿದ್ವಿ. ನಾನು ನನ್ನ ಫ್ರೆಂಡು ಕೂಡ ಅವಳ ಫ್ಯಾಮಿಲಿ ಜೊತೆ ಬಂದಿದ್ಲು, ನಾನು ಫ್ಯಾಮಿಲಿ ಜೊತೆ ಹೋಗಿದ್ವಿ. ನಾನು ಇಲ್ಲಿ ಸ್ಯಾರಿ ಹಾಕ್ಕೊಂಡಿದ್ದೆ. ನಾನಿದು ಬ್ಲೌಸ್ ತುಂಬ ಅರ್ಜೆಂಟಲ್ಲಿ ಒಂದು 3 ದಿವಸದಲ್ಲಿ ಡಿಸೈಡ್ ಮಾಡಿ ಹಾಕ್ಕೊಂಡಿದ್ದೆ. ಈ ಸ್ಯಾರಿ ಹಾಕ್ಕೊಳ್ಳೋ ಪ್ಲ್ಯಾನ್ ಇರಲಿಲ್ಲ ನಂದು. ಬಟ್ ನಮ್ಮಮ್ಮ ನೋಡಿದ್ರಲ್ಲ ಲಾಸ್ಟ್ ವ್ಲಾಗಲ್ಲಿ ಅವ್ರ ಆ್ಯನಿವರ್ಸರಿಗೆ ಹಾಕ್ಕೊಂಡಿದ್ರು, ಅವಾಗ ನಂಗೆ ತುಂಬ ಇಷ್ಟ ಆಗೋಯಿತು. ಆಮೇಲೆ ನಮ್ಮಮ್ಮ ಅದು ಬ್ಲೌಸ್ ಹೊಲ್ಸೋಕ್ಕೆ ತೊಗೊಂಡು ಹೋದಾಗ ಅವರು ಇದು ನಿಮ್ಮ ಅಳತೆಗೆ ಆಗಲ್ಲ, ಇದು ಬ್ಲೌಸ್ ಪೀಸ್ ಸಣ್ಣಕ್ಕಿದೆ ಅಂತ ಹೇಳಿದ್ರಂತೆ. ಅದಕ್ಕೋಸ್ಕರ ಅಮ್ಮ ನೀನೇ ಹೊಲ್ಸ್ಕೊ, ಸುಮ್ಮನೆ ವೇಸ್ಟ್ ಮಾಡಬೇಡ, ಅದು ಬ್ಲೌಸ್ ಪೀಸು ಚೆನ್ನಾಗಿದೆ ಅಂತ ಅಂದರು. ಬಿಡು ಹಿಂಗೂ ಮದುವೆ ಇದೆ ಅಲ್ಲ, ಇದನ್ನೇ ಹೊಲ್ಸ್ಕೊಳ್ಳೋಣ, ಯಾರಾದರೂ ಹೊಲ್ಕೊಟ್ರೆ ಒಂದು 3 ದಿವಸಕ್ಕೆ ಅಂತ ಹೊಲಿಸ್ಕೊಂಡೆ. ನನಗೆ ಇದಕ್ಕೆ ಸ್ಲೀವ್ಲೆಸ್ ಹೊಲಿಸ್ಬೇಕು ಅಂತ ಆಸೆ ಇತ್ತು. ಸ್ಲೀವ್ಲೆಸ್ ಯಾವುದಾದ್ರೂ ಒಂದು ಬೇರೆ ಕಾಂಟ್ರಾಸ್ಟಲ್ಲಿ ತೊಗೊಂಡು ಸ್ಲೀವ್ಲೆಸ್ ಹೊಲಿಸೋಣ ಅಂತ. ಬಟ್ ಅದು ಪೀಸೇ ಸಿಕ್ತಲ್ಲ ಅಂತ ಹೊಲಿಸಿದೆ. ಬಟ್ ಇದು ಕಾಂಟ್ರಾಸ್ಟ್ ಹಾಕಿದ್ರೇ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನಂಗೆ ಅನಿಸ್ತು. ಆಮೇಲೆ ನಾವು ರಿಸೆಪ್ಷನಿಗೆ ಬಂದಿದ್ದೇ ಲೇಟು ಆಯಿತಾ, 9 ಗಂಟೆಗೆ ಬಂದಿದ್ದೆ. ಅವಳು ಹೇಳಿದ್ಲು ನನಗೆ, ನಮ್ಮ ಸೆಲೆಬ್ರೇಷನ್ ಎಲ್ಲ ಇರುತ್ತೆ ಕಣೆ, ಡ್ಯಾನ್ಸು ಅದೆಲ್ಲ ಇರುತ್ತೆ, ನಮ್ಮ ಸ್ವಲ್ಪ ಲೇಟೇ ಸ್ಟಾರ್ಟ್ ಆಗೋದು ಅಂತ. ಅದಕ್ಕೆ ನಾವು ಸ್ವಲ್ಪ ಲೇಟಾಗೆ ಬಂದಿದ್ವಿ. ನಾವು ಬರೋಷ್ಟೊತ್ತಿಗೆ ಕರೆಕ್ಟಾಗಿ ರಿಸೆಪ್ಷನ್ ಸ್ಟಾರ್ಟ್ ಆಗಿತ್ತು. ನೋಡಿ ಪಾಪುನು ಇವಾಗ ಸ್ವಲ್ಪ ಆ್ಯಕ್ಟಿವೇಟ್ ಆದಳು. ಅವಳು ಕಾರಲ್ಲಿ ಬರ್ತಾ ನಿದ್ದೆ ಮಾಡಿಬಿಟ್ಟಿದ್ಲು. ನಾವು ಇವಾಗ ಮೇಲೆ ಹೋಗೋಣ ಅಂತ ಮಾತಾಡ್ಕೊತಾ ಇದ್ದೀವಿ ಸ್ಟೇಜ್ಗೆ. ಬಟ್ ತುಂಬ ರಶ್ ಇತ್ತು. ಇವಾಗ ಕ್ಯೂಯಲ್ಲಿ ನಿಂತರೆ ಹತ್ತತ್ರ 1 ಅವರ್ ವೆಯ್ಟ್ ಮಾಡಬೇಕಿತ್ತು ನಾವು ಇದಕ್ಕೆ ಹೋಗೋಕ್ಕೆ, ಸ್ಟೇಜಿಗೆ ಹೋಗೋಕ್ಕೆ. ಬಟ್ ಪಾಪಗೆಲ್ಲ ಇಟ್ಕೊಂಡು ಅಷ್ಟು ರಶಲ್ಲಿ ಹೋಗೋಕ್ಕಾಗಲ್ಲ ಅಂತ ನಾವು ಕಡೆಯಿಂದ ಬಾಡಿ ಗಾರ್ಡ್ಸಿಗೆ ಹೇಳಿಬಿಟ್ಟು, ನನ್ನ ಫ್ರೆಂಡ್ದೇ ಮದುವೆ ಕಣಪ್ಪ ಬಿಡು ಅಂತ ಹೇಳಿ ಅವಳು ಹೇಳಿದ್ಲು ಬಿಡಿ ಅವರಿಗೆ ಅಂತ. ಸೊ ಬೇಗ ಹೋಗ್ಬಿಟ್ಟು ನಾವಿಬ್ಬರೇ ಹೋದ್ವಿ, ನಮ್ಮ ಫ್ಯಾಮಿಲಿಯವರೆಲ್ಲ ಯಾರೂ ಬರಲಿಲ್ಲ. ಯಾಕೆಂದರೆ ಇಬ್ಬರಿಗೆ ಆದರೆ ಈ ಕಡೆಯಿಂದ ಹೋಗೋಕ್ಕೆ ಬಿಡ್ತಾಯಿದ್ರು, ಅದು ಕೇಳ್ಕೊಂಡು ಹೋಗೋದಕ್ಕೆ. ಸೊ ಅದಕ್ಕೆ ನಾವು ಇಷ್ಟೇ ಜನ ಹೋಗಿ ವಿಶ್ ಮಾಡಿ ಬಂದ್ವಿ. ಸೊ ಎನಿವೇಸ್ ಗಿಫ್ಟ್ ಕೊಟ್ಬಿಟ್ಟಿದ್ವಲ್ಲ, ಒಂದು ಬೊಕ್ಕೆ ತೊಗೊಂಡೋಗೋಣ ಲಾಸ್ಟಿಗೆ ಅಂತ ಅಂದ್ಕೊಂಡ್ವಿ. ನಾವು ಬಂದಿದ್ದೇ ಲೇಟು. ಅದರ ಶಾಪ್ ಹತ್ರ ಹೋದರೆ ಒಂದು ಬೊಕ್ಕೆ ಇರಲಿಲ್ಲ ಚೆನ್ನಾಗಿರೋದು, ಅದಕ್ಕೆ ತೊಗೊಳ್ಳಿಲ್ಲ. ಅವಳಿಗೆ ನಾನು ಹೇಳಿದೆ ಸ್ಟೇಜಿಗೆ ಬರಲ್ಲ ಕಣೆ ಅಂತ. ಬಟ್ ಅವಳು ಅಲ್ಲಿಂದನೇ ಗುರಾಯಿಸ್ತಾ ಇದ್ಲು, ಬರಲಿಲ್ಲ ಅಂದರೆ ನೋಡು ಇನ್ನೇನು ಅತ್ತೆ ಬಿಡ್ತಾಳೇನೋ ಅನ್ನೋ ಥರ ಆಡ್ತಾಯಿದ್ಲು. ಸೊ ಅದಕ್ಕೆ ಮೇಲ್ಗಡೆ ಹೋಗಿ ಬಂದ್ವಿ. ಈಗ ಇಲ್ಲಿ ಊಟಕ್ಕೆ ಕೂತಿದ್ದೀವಿ. ಸೊ ಆವಾಗ ಅಂದರೆ ನಮ್ಮ ಅಪ್ಪನೋ ಯಾರಾದರೂ ಇಟ್ಕೊಬೇಕಿತ್ತು ನಾವು ಊಟ ಮಾಡಬೇಕಾದ್ರೆ. ಆಮೇಲೆ ನಾವು ಊಟ ಮಾಡಿ ಅವ್ರು ಊಟ ಮಾಡೋ ತನಕ ವೆಯ್ಟ್ ಮಾಡಬೇಕಿತ್ತು. ಇದೇ ಥರನೇ ಆಗ್ತಿತ್ತು. ಬಟ್ ಇವತ್ತು ನೋಡೋಣ, ಅವಳಿಗೂ ಕೂರಿಸ್ಕೊಳ್ಳೋಣ, ಏನು ಮಾಡ್ತಾಳೆ ಅಂತ ಕೂರಿಸ್ಕೊಂಡು ಊಟ ಕೂರಿಸ್ಕೊಂಡಿದ್ದೀವಿ. ಸುಮ್ಮನೆ ಕೂತಿದ್ಲಪ್ಪ, ಕೋಸಂಬರಿ ಇದು ಫ್ರೂಟ್ಸ್ ಎಲ್ಲ ಹಾಕ್ತಾರಲ್ಲ ಅದನ್ನು ತಿನ್ಕೊಂಡು ಆರಾಮಾಗಿದ್ಲು.
ಸೊ ನೆಕ್ಸ್ಟ್ ಡೇ ಮುಹೂರ್ತಕ್ಕೆ ಹೋಗಬೇಕಿತ್ತು ನಾನು ಬೇಗ, ಅದಕ್ಕೆ ಅವಳಿಗೆ ಕಿಚಡಿ ಮಾಡಿಟ್ಟು ಹೋಗೋಣ ತಿನ್ನಿಸ್ತಾರೆ ಮನೆಯಲ್ಲಿ ಅಂತ ಮಾಡಿಡ್ತಾಯಿದ್ದೆ. ಬಟ್ ನಮ್ಮಮ್ಮ ಇನ್ನೊಂದು ಫಂಕ್ಷನ್ ಇತ್ತು, ಅಲ್ಲಿಗೆ ಹೋದರು. ನಮ್ಮಪ್ಪ ನಾನು ಪಾಪು ಕರ್ಕೊಂಡು ನಾನು ಬರ್ತೀನಿ ಕರ್ಕೊಂಡು ಹೋಗ್ಬಿಡೋಣ ಅಂತ ಅಂದರು. ಸರಿ ಆಯಿತು ಅಂತ ಅವಳಿಗೆ ಕಿಚಡಿ ಮಾಡಿಟ್ಟಿದ್ದು ಸ್ವಲ್ಪ ಅಲ್ಲೇ ತಿನ್ನಿಸ್ಕೊಂಡು ಮುಹೂರ್ತಕ್ಕೆ ಬಂದ್ವಿ. ಅಷ್ಟೊತ್ತಿಗೆ ಟೈಮ್ ಆಗಿತ್ತು, ನಾನು ಬೆಳಗ್ಗೆನೇ ಬರೋಕ್ಕಾಗಲ್ಲ ಅಂತ ಗೊತ್ತಿತ್ತು ನಂಗೆ ಪಾಪು ಇಟ್ಕೊಂಡು. ಸೊ ನಾನು ಬರೋಷ್ಟೊತ್ತಿಗೆ ಮುಹೂರ್ತ ಎಲ್ಲ ಆಗಿತ್ತು. ಇಲ್ಲಿ ನೋಡಿ ಪಾಪುಗೆ ಒಂದು ಜುಬ್ಬ ಹಾಕಿದ್ದೀನಿ, ಒಂಥರ ಬೇಬಿ ಬಾಯ್ ಥರ ಅಂತಲೇ ಅಂದ್ಕೊಳ್ಳಿ. ನನಗೆ ತುಂಬ ಇಷ್ಟ ಅವಳಿಗೆ ಒಂದೊಂದ್ಸತಿ ಬೇಬಿ ಬಾಯ್ ಥರ ಡ್ರೆಸ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಒಂದು ಕಾಟನ್ದು ಜುಬ್ಬ ನೋಡಿದ್ದೆ ನಾನು ಎಕ್ಸಿಬಿಷನಲ್ಲಿ, ಅದು ನೋಡಿದ ತಕ್ಷಣ ತುಂಬ ಇಷ್ಟ ಆಗಿತ್ತು. ಅದ್ರ ಮೇಲಿರೋ ಪ್ರಿಂಟು ಅಷ್ಟೇ ಚೆನ್ನಾಗಿತ್ತು, ಒಂಥರ ಅಫಿಷಿಯಲಾಗೆ ಸ್ಟ್ಯಾಂಡರ್ಡಾಗಿ ಚೆನ್ನಾಗಿತ್ತು, ಅದಕ್ಕೆ ತೊಗೊಂಡಿದ್ದೆ ಲೈಕ್ ಜುಬ್ಬ ಥರ. ಆಮೇಲೆ ಊಟ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ. ಸೊ ಚೆನ್ನಾಗಿ ಮಾಡಿಸಿದ್ರು ಊಟನೂ. ಇವಾಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಇದು ಮಾವಿನ ಹಣ್ಣಿಂದು ತುಂಬ ಸ್ಪೆಷಲ್ ಮಾಡಿಸಿದ್ರು. ಮುಗಿಸ್ಕೊಂಡು ನಾನು ಅಮ್ಮನ ಮನೆಗೆ ಬಂದುಬಿಟ್ಟೆ ಡೈರೆಕ್ಟು. ಸುಸ್ತಾಗ್ಬಿಟ್ಟಿತ್ತು ನನಗಂತೂ. ಸೊ ಅಮ್ಮನ ಮನೆಗೆ ಬಂದೆ, ಅಲ್ಲಿಂದ ದೀಪು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾಯಿದ್ದಾರೆ ನೋಡಿ. ಇವಾಗ ಆರಾಮಾಗೆ ಅವ್ರ ಅಪ್ಪನ ಜೊತೆ ಮುಂದೆ ಕುತ್ಕೊತಾಳೆ. ಏನಾದರೂ ತರಕಾರಿ ತರೋಕ್ಕೋ ಹಾಲು ತರೋಕ್ಕೆ ಅವರಪ್ಪ ಹಿಂಗೆ ಕರ್ಕೊಂಡು ಹೋಗ್ತಾರೆ ಇವಾಗ ಒಬ್ಬರೇ. ಸೊ ಆ ಒಂದು ಸ್ಟೇಜ್ ಬಂದಿದೆ ಇವಾಗ. ಆರಾಮಾಗೆ ಕಳಿಸ್ಬೋದು, ಅವರಿಬ್ರಿಗೆ ಕಳಿಸಿ ಒಂದು 10 ನಿಮಿಷನೂ ಆರಾಮಾಗಿರ್ಬೋದು ಮನೆಯಲ್ಲಿ. ಇಲ್ಲಿ ಪಾಪು ಮಜ್ಜಿಗೆ ಕುಡಿತಾ ಇದ್ದಾಳೆ. ನಮ್ಮ ಮನೇಲಿ ನಾನು ನಮ್ಮಮ್ಮ ಒಂಚೂರು ಜಾಸ್ತಿ ಮಜ್ಜಿಗೆ ಕುಡಿಯೋದು, ಅದಕ್ಕೆ ಮೊಸರು ಜಾಸ್ತಿ ಇದ್ದಾಗ ಇಲ್ಲ ಅಂದರೆ ತುಂಬ ಬಿಸಿಲಿದ್ದಾಗ ಈ ಥರ ಮಜ್ಜಿಗೆ ಮಾಡ್ಕೊಂಡು ಕುಡಿತೀವಿ. ಪ್ಲೇನ್ ಮಜ್ಜಿಗೆ ದೀಪು ಕುಡಿತಾರೆ ಅಂದರೆ ಮಾತ್ರ ಮಸಾಲೆ ಮಜ್ಜಿಗೆ ಮಾಡೋದು, ಇಲ್ಲ ಅಂದರೆ ಸುಮ್ಮನೆ ಸ್ವಲ್ಪ ಉಪ್ಪು ನೀರು ಹಾಕ್ಕೊಂಡು ಕುಡಿತಾ ಇರೋದಷ್ಟೇ. ಹಾಗೆ ಪಾಪುಗೂ ಕೊಡ್ತೀನಿ, ನಾನು ಮಾಡ್ಕೊಂಡಾಗೆಲ್ಲ ಅವಳಿಗೆ ಕೊಡ್ತೀನಿ. ಅವಳು ಈ ಥರ ಹಾಲು ಹಾಕ್ಕೊಟ್ರೆ ಕುಡಿಯೋಲ್ಲ, ಅವಳು ಕೌ ಮಿಲ್ಕ್ ಇಷ್ಟಪಡ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ ಹಾಕಿ ಕೊಡಬೇಕು ಅಂತ ಇವಾಗ ಅನ್ಕೊತಾ ಇದ್ದೀನಿ. ಈ ಥರ ಮಜ್ಜಿಗೆ ಕೊಟ್ಟರೆ ಅರ್ಧ ಲೋಟ ಫುಲ್ ಕುಟ್ಕೋತಾಳೆ. ಹಾಲು ಕುಡಿದೇ ಇರೋ ಮಕ್ಕಳಿಗೆ ಮಜ್ಜಿಗೆ ಇಲ್ಲ ಮೊಸರು ತುಂಬ ಕೊಡೋದ್ರಿಂದ, ಇಲ್ಲ ಪನ್ನೀರ್ ಕೊಡೋದ್ರಿಂದ ಅದು ಬ್ಯಾಲೆನ್ಸ್ ಆಗುತ್ತೆ, ತುಂಬ ಒಳ್ಳೆಯದು, ಕೊಡ್ಬೋದು ಆಯಿತಾ. ಇಲ್ಲಿ ನಮ್ಮ ಮನೇಲಿ ತುಂಬ ಕಾಯಿ ಆಗಿಬಿಟ್ಟಿತ್ತು. ಅಂದರೆ ಪ್ರತಿ ವರ್ಷ ನಾವು ಎಣ್ಣೆ ತೆಗೆಸ್ತೀವಿ, ಕರೆಕ್ಟಾಗಿ ಇಲ್ಲಿ ವರ್ಷಕ್ಕೆ ತೆಗ್ಸಿದ್ವಿ. ಪಾಪು ಹುಟ್ಟೋದ್ಕಿಂತ ಮುಂಚೆ ತೆಗ್ಸಿದ್ವಿ ಅನಿಸುತ್ತೆ. ಅವಳಿಗೆ ಚೆನ್ನಾಗಿ ಮಸಾಜ್ ಮಾಡೋಕ್ಕೆ ಬೇಕು ಅಂತ ತುಂಬ ತೆಗ್ಸಿದ್ವಿ ಹೋದ್ಸಲಿ. ಈ ಸಲಿನೂ ಹಾಗೆ ಎಲ್ಲ ಕಾಯೆಲ್ಲ ಹೊಡೆದು ಒಣಗಾಕೊಂಡಿದ್ದೀವಿ ನಾವೇ. ಸ್ವಲ್ಪ ದೀಪಕ್ಕೆ ಅಂತ ತೆಗ್ದಿಟ್ಕೊತಿದ್ವಿ, ಇನ್ನು ಸ್ವಲ್ಪ ತಲೆಗೆ ಹಚ್ಕೊಳ್ಳೋಕ್ಕೆ ಅಂತ ತೆಗ್ದಿಡ್ತಿದ್ವಿ. ಈ ಸಲ ನಾವು ಸ್ವಲ್ಪ ಶೇಂಗಾ ಮತ್ತು ಇದು ಎರಡೂ ಮಿಕ್ಸ್ ಮಾಡಿಬಿಟ್ಟು ಅಡುಗೆ ಎಣ್ಣೆ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡು ತುಂಬ ಕಾಯಿನೇ ಒಣಗಿಸ್ಕೊಂಡಿದ್ದೀವಿ. ಅಂದರೆ ಕ್ಲೀನಾಗಿ ಹೊಡ್ಕೋಬೇಕಿಲ್ಲ ನೋಡಿ, ಈ ಥರ ಒಂದೊಂದು ಕೆಟ್ಟೋಗಿರುತ್ತೆ, ಅದಕ್ಕೆ ಅದನ್ನು ನೋಡಿ ಇದು ಮಾಡ್ಕೋಬೇಕು. ಇಷ್ಟು ದಿನ ನಾವು ರೀಫೈಂಡ್ ಆಯಿಲ್ನ ಯೂಸ್ ಮಾಡ್ತಿದ್ವಿ, ಇದರಿಂದ ತೊಗೊಬಂದು ಅಂಗಡಿಯಿಂದ. ಈ ಸಲ ಮನೆಯಲ್ಲೇ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಿ ಪಕ್ಕಕ್ಕೆ ನಮ್ಮನೆ ಪಕ್ಕ ಸೈಟಲ್ಲೇ ಮನೆ ಕಟ್ತಾ ಇದ್ದಾರೆ. ತುಂಬ ಸೌಂಡು, ತುಂಬ ಧೂಳು, ಯಪ್ಪ ತುಂಬ ಹಿಂಸೆ ಆಗ್ತಿದೆ ಅಂತಲೇ ಹೇಳ್ಬೋದು. ಇನ್ನು ಮೇಲ್ಗಡೆ ಬಂದರೆ ಇನ್ನೂ ಜಾಸ್ತಿ ಹಿಂಸೆ ಆಗುತ್ತೆ ನಮಗೆ. ಅದಕ್ಕೆ ಇದು ಹೇಳ್ತಿದ್ರು, ಅದರಲ್ಲೂ ಹೆಣ್ಮಕ್ಳು ಇರೋ ಮನೆಯಲ್ಲಿ ರೀಫೈಂಡ್ ಆಯಿಲ್ ಜಾಸ್ತಿ ಯೂಸ್ ಮಾಡಿಬಿಡಿ ಅಂತ ತುಂಬ ಜನ ಹೇಳಿದ್ರು. ಅದಕ್ಕೆ ನಾವು ಶೇಂಗಾ ಒಂದು 50%, ಇದು ಒಂದು 50%, ಎರಡೂ ಸೇರಿಸಿ ಎಣ್ಣೆ ತೆಗ್ಸಿದ್ದೀವಿ. ಇನ್ಮೇಲೆ ಇದೇ ಅಡುಗೆಗೆ ಯೂಸ್ ಮಾಡೋದು. ಎಲ್ಲರ ಮೇಲೆ ತುಂಬ ಜನ ಶೇಂಗಾ ಎಣ್ಣೆ ಯೂಸ್ ಮಾಡ್ತಾರೆ. ಸೊ ನಾನು ನಿಮಗೆ ಅದೇ ಸಜೆಸ್ಟ್ ಮಾಡೋದು, ಸ್ವಲ್ಪ ಕೊಬ್ಬರಿ ಎಣ್ಣೆ, ಒಂದು ಸ್ವಲ್ಪ ಶೇಂಗಾ ಎರಡೂ ಮಿಕ್ಸ್ ಮಾಡಿಸಿ ಈ ಥರ ಮಾಡಿಸಿ ಇಟ್ಕೊಂಡ್ರೆ ಆರಾಮಾಗಿ ಒಂದು 10-12 ಲೀಟ್ರ್ ನಿಮಗೆ ಎಣ್ಣೆ ಬರುತ್ತೆ. ಈ ಥರ ಯೂಸ್ ಮಾಡೋದು ಒಳ್ಳೆಯದು. ರೀಫೈಂಡ್ ಆಯಿಲ್ನ ಇನ್ಮೇಲೆ ಆದಷ್ಟು ತುಂಬ ಕಮ್ಮಿ ಮಾಡಬೇಕು. ಹೊರಗೆ ಹೋದಾಗ ಆಬ್ವಿಯಸ್ಲಿ ತಿಂತೀವಿ, ಸೊ ಮನೇಲಿದ್ದಾಗಾದರೂ ಸ್ವಲ್ಪ ಚೆನ್ನಾಗಿರೋದು ತಿನ್ನೋದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಅಷ್ಟೊತ್ತಿಗೆ ಮಳೆ ಬರೋಂಗಾಗಿತ್ತು. ಆಮೇಲೆ ಸಂಜೆ ಮನೆಗೆ ಚಿಕನ್ ತೊಗೊಂಬಂದಿದ್ರು ದೀಪು. ನೋಡಿ ಇದು ಪಾಪುಗೆ ಅಂತ ಮಾಡಿರೋ ಸಾಂಬಾರು. ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಅಂದ್ಬಿಟ್ಟು ನಾನು ಎಲ್ಲ ಮಸಾಲನೂ ಹಾಕಿದ್ದೀನಿ ಆಯಿತಾ. ಸೊ ಹಸಿಮೆಣ್ಸಿನ್ಕಾಯಿ ಹಾಕೋಕ್ಕಿಂತ ಮುಂಚೆ ರುಬ್ಬಿಟ್ಟು ಇದಕ್ಕೆ ಹಾಕಿದ್ದೀನಿ. ಒಂದು 7-8 ಪೀಸ್ ತೊಗೊಂಡು ಅದಕ್ಕೆ ಸ್ವಲ್ಪ ಮಾಮೂಲಿ ಉಪ್ಪು ಅರಿಶಿನ ಹಾಕಿ ಬೇಯಿಸಿ ಅದಕ್ಕೆ ಈ ಥರ ಮಸಾಲೆ ಹಾಕ್ಕೊಂಡಿದ್ದೀನಿ. ಇದು ಸಪ್ಪೆ ಸಾರು ಅಂತ ನಮ್ಮ ಕಡೆ ತೆಗ್ದಿಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಪಾಪುನೂ ಅಷ್ಟೇ ಎಷ್ಟು ಇಷ್ಟಪಟ್ಟು ತಿಂತಾಳೆ. ಈ ಥರ ಮಾಡಿಕೊಟ್ರೆ ಹೊಟ್ಟೆ ತುಂಬ ಊಟ ಮಾಡ್ತಾಳೆ, ಒಂಚೂರು ರಗಳೆ ಮಾಡಲ್ಲ, ಇದು ಮಾಡಲ್ಲ, ಸುಮ್ಮನೆ ಹೊಟ್ಟೆ ತುಂಬ ತಿಂತಾಳೆ. ಅದ್ರ ಜೊತೆಗೆ ಒಂದು ಮೆತ್ತಗಿರೋ ಪೀಸ್ನ ಕಲಸಿ ತಿನ್ನಿಸ್ತೀನಿ, ಇಲ್ಲ ಹಾಗೆ ತಿನ್ನಿಸ್ತೀನಿ. ಈ ಥರ ನಾನು ಮಾಡ್ತೀನಿ ನಾನ್ ವೆಜ್ಜು ಮಾಡಿದಾಗ.
ಇದಕ್ಕೆ ಮೆಣಸು ಶುಂಠಿ ಬೆಳ್ಳುಳ್ಳಿ ಹಾಕಿರ್ತೀವಲ್ಲ ಆಬ್ವಿಯಸ್ಲಿ ಸ್ವಲ್ಪ ಖಾರ ಇರುತ್ತೆ. ಬಟ್ ಹಸಿಮೆಣ್ಸಿನ್ಕಾಯಿ ಎಲ್ಲ ನಾನು ಹಾಕಲ್ಲ ಈಗಲೇ. ಸಾಕು ಇಷ್ಟೇ ಸಪ್ಪೆ ಸಾರು ಥರ ಊಟ ಮಾಡಿಕೊಂಡ್ರೆ ಬೇಕಾದಷ್ಟಾಗತ್ತೆ. ಆಮೇಲೆ ಇದು ನಾವು ಬಂದು ಇದಕ್ಕೆ ಹೋಗ್ತಾಯಿದ್ದೀವಿ, ತೀರ್ಥಹಳ್ಳಿ ರೋಡು. ಇದು ನಮ್ಮ ಸ್ಪಾಟ್. ಇದು ಹತ್ತತ್ರ ಒಂದು 7-8 ವರ್ಷದಿಂದ ನಾನು ದೀಪು ಲವ್ ಮಾಡಬೇಕಾದ್ರೆ ಹಿಡಿದು ನಮಗಿದು ಒಂದು ಫೇವ್ರೆಟ್ ಸ್ಪಾಟು. ನಮಗೆ ಬೇಜಾರಾದಾಗ ಖುಷಿಯಾದಾಗ ಯಾವಾಗಲೂ ಈ ಸ್ಪಾಟಿಗೆ ಬರ್ತೀವಿ. ಈ ಸಲ ಪಾಪುಗೂ ಕರ್ಕೊಂಬಂದಿರೋ ತುಂಬಾ ಖುಷಿ ಇದೆ ನಮಗೆ. ಸ್ವಲ್ಪ ಎಷ್ಟು ಬೇಗ ಟೈಮ್ ಹೋಗುತ್ತಪ್ಪ ಅಂತ. ಅವಾಗ ನಾವಿಬ್ಬರು ಸುಮ್ಮನೆ ಬೈಕ್ ತೊಗೊಂಡು ಬಂದುಬಿಡ್ತಾಯಿದ್ವಿ. ಒಳ್ಳೆ ಗ್ರೀನ್ರಿ. ಈ ಒಂದು ಸೀಸನ್ಗೆ ಈ ರೋಡ್ ಇದೆಯಲ್ಲ, ಶಿವಮೊಗ್ಗದ ರೋಡು ತುಂಬಾ ಚೆನ್ನಾಗಿರುತ್ತೆ. ಮಳೆ ಬಂದರೆ ಅಂತೂ ತುಂಬ ಚೆನ್ನಾಗಾಗಿರುತ್ತೆ. ಅವತ್ತು ಹಿಂದಿನ ದಿವಸ ತುಂಬ ಮಳೆ ಬಂದುಬಿಟ್ಟಿತ್ತು ನೋಡಿ. ರೋಡಲ್ಲೆಲ್ಲ ಹಿಂಗೆ ನೀರು ನಿಂತಿತ್ತು. ನಮ್ಮ ಶಿವಮೊಗ್ಗದಲ್ಲಿ ಯೂಶ್ವಲಿ ಈ ಥರ ಎಲ್ಲೂ ನೀರುಗಳು ನಿಲ್ಲಲ್ಲ. ಕೆಲವೊಂದು ಕಡೆ ನಿಲ್ಲುತ್ತಷ್ಟೇ, ನೀರು ಹೋಗೋಕ್ಕೆ ಜಾಗ ಇಲ್ಲದಾಗ ನಿಲ್ಲುತ್ತೆ. ಬಟ್ ಅವತ್ತು ಬಂದಿದ್ದು ಮಳೆಗೆ ಜಸ್ಟ್ 1 hour ಮಳೆ ಬಂದಿದ್ದಕ್ಕೆ ಫುಲ್ಲು ಎಲ್ಲ ಕಡೆ ತುಂಬ್ಕೊಂಡು ಹೋಗ್ಬಿಟ್ಟಿತ್ತು. ತೀರ್ಥಹಳ್ಳಿ ರೋಡಿಗೆ ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಆ ಸೀನ್ರಿ. ಇಲ್ಲಿಂದ ಈ ಸ್ಪಾಟ್ ತುಂಬ ಇಷ್ಟ ನಮಗೆ. ಫುಲ್ಲು ಸ್ವಲ್ಪ ಮಳೆ ಬರಬೇಕಿತ್ತು, ಇನ್ನೂ ಚೆನ್ನಾಗಿರ್ತಿತ್ತು ಅನ್ನಿಸ್ತು. ನಾವು ಹೋಗೋಷ್ಟೊತ್ತಿಗೆ ಮಳೆ ಸ್ಟಾಪ್ ಆಗಿಬಿಡ್ತು. ಸ್ವಲ್ಪ ಇನ್ನೂ ಚೆನ್ನಾಗೇ ಗ್ರೀನ್ ಅನಿಸುತ್ತೆ. ಫುಲ್ಲು ಕತ್ತಲಾಗ್ಬಿಡುತ್ತೆ ಒಳಗೆ ಹೋಗ್ತಾ ಅಷ್ಟು ಡೀಪ್ ಫಾರೆಸ್ಟ್ ಇದೆ. ಎವರ್ಗ್ರೀನ್ ಫಾರೆಸ್ಟ್. ನೀವು ಇದು ಎಂಥ ಸಮ್ಮರಲ್ಲಿ ಬನ್ನಿ ಹಿಂಗೆ ಇರುತ್ತೆ. ಇಷ್ಟೇ ಗ್ರೀನ್ರಿ ಇರುತ್ತೆ, ಇಷ್ಟೇ ತಣ್ಣಗಿರುತ್ತೆ ಅಲ್ಲಿ ಹೋದರೆ. ಸೊ ಎವರ್ಗ್ರೀನ್ ಫಾರೆಸ್ಟ್ ಅಂತಾರಲ್ಲ ಆ ಥರ. ಸೊ ಇದು ನಮ್ಮ ಫೇವ್ರೆಟ್ ಸ್ಪಾಟ್. ಇಲ್ಲಿ ಫೋಟೋ ತೊಗೊಂಡಿರೋದು ಆಲ್ಮೋಸ್ಟ್ ನನ್ನ ಹತ್ರ 7-8 ವರ್ಷದಿಂದ ಇದೆ ನನ್ನ ಹತ್ರ ಫೋಟೋಸು. ಆದರೆ ಸಿಕ್ಕಿದ್ರೆ ಅಟ್ಯಾಚ್ ಮಾಡ್ತೀನಿ. ಇದು ನಮ್ಮ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇದೆಲ್ಲ ಬ್ಯಾಕ್ ವಾಟರ್, ತುಂಗಾ ಬ್ಯಾಕ್ ವಾಟರು. ಸೊ ಇದನ್ನೆಲ್ಲ ನೋಡಿಕೊಂಡು ಮನೆಗೆ ಬಂದ್ವಿ. ಸೊ ಇಷ್ಟೇ ಗಾಯ್ಸ್ ಇವತ್ತಿನ ವ್ಲಾಗ್.